Hello everyone, this is Anjum. Welcome back to my channel Sahitya Abhyasa Academy. So, as we know, we are going to study HSTR syllabus. Okay, na? HSTR syllabus, English literature, in that forms of poetry. So, we did sonnet, then ode. Today shall see LG. Okay, now LG means Shokagite. So basically, this poem is written on the reason of someone is dead who is near to us. When he is very near to us, when we lost that person from our life, automatically means that time we had some words on them, so that was turned to into be writing in a poetry. That poetry is called as a elegy poem. ಯೂಶ್ವಲಿ ಯಾರು ನಮ್ಮ ಹತ್ತಿರದಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ತೀವಲ್ಲ, ಅವ್ರ ಮೇಲೆ ಬರೆಯಲ್ಪಟ್ಟಿರುವಂಥ ಗೀತೆಗೆ ನಾವು ಒಂದು ಶೋಕ ಗೀತೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಐ ಥಿಂಕ್ ಯು ನೋ ದಟ್ ಶೋಕ ಗೀತೆ ದರಾ ಬೇಂದ್ರೆ ಅವರು ಬರೆದಿರುವಂಥದ್ದು. ದರಾ ಬೇಂದ್ರೆಯವರ ಒಂದು ಪೋಯಮ್ ಇದೆ, ಏನು, ನೀ ಹಿಂಗ ನೋಡಬೇಡ ನನ್ನ, ತಿರುಗಿ ನಾ ಹೆಂಗ ನೋಡಲೇ ನಿನ್ನ. ಅದೊಂದು ಶೋಕಗೀತೆ ಇದೆ. ಏನು ಸಿಚುವೇಶನ್ ಹೇಳಬೇಕಾದ್ರೆ, ಏನು, ದರಾ ಬೇಂದ್ರೆಯವರು ತಮ್ಮ ಮಗನ ಒಂದು ಬರ್ತ್ಡೇ ಇದ್ದಾಗ ಮಾರ್ಕೆಟಿಗೆ ಹೋಗಿ ಗಿಫ್ಟ್ಸ್ಗಳನ್ನು ತೊಗೊಂಡು ಬರ್ತಿರ್ಬೇಕಾದ್ರೆ, ಗಿಫ್ಟ್ಸ್ಗಳನ್ನು ತೊಗೊಂಡು ಹೋಮ್ಗೆ ರಿಟರ್ನ್ ಆಗ್ತಿರ್ಬೇಕಾದ್ರೆ, ಆ ಮೂಮೆಂಟಲ್ಲಿ ಸನ್ ಅನ್ನೋನು ಏನಾಗ್ತಾನೆ ರೀ, ಡೈಡ್ ಆಗ್ತಾನೆ. ಆ ಡೈಡ್ ಆಗಿರುವಂಥ ಸನ್ ತಾಯಿಯಾದವಳು ತನ್ನ ಆರ್ಮ್ಸ್ದಲ್ಲಿ, ತೋಳುಗಳಲ್ಲಿ ಮಲ್ಕೊಂಡಿರ್ತಾಳೆ. ಮೀನ್ಸ್ ಜಸ್ಟ್ ತೋಳುಗಳಲ್ಲಿ ಆರ್ಮ್ಸಲ್ಲಿ ಏನಾಗಿರ್ತದೆ, ಸ್ಲೀಪಿಂಗ್ ಮಾಡ್ತಿರ್ತಾನೆ. ಮೀನ್ಸ್ ಆಮೇಲೆ ಅಫ್ಕೋರ್ಸ್ ಡೆಡ್ ಆಗಿರ್ತಾನೆ. ಓಕೆನಾ. ಅವಳು ತುಂಬ ನೀರು ಕಂಡು ಬಂದಿರ್ತವೆ. ಅದು ದುಃಖದ ನೀರು. ಅದು ಏಕಾಏಕ್ದಮ್ ಜೋರಾಗಿ ಅಳೋದ್ಕಿಂತ ಆ ದುಃಖದಲ್ಲಿ ಅವಳು ಏನು ಮಾಡ್ತಾಳೆ, ಬಿಕ್ತಿರ್ತಾಳೆ. ಆ ಮೂಮೆಂಟಲ್ಲಿ ಯಾರು, ದರಾ ಬೇಂದ್ರೆಯವರು ಮನೆಗೆ ಹಿಂತಿರುಗಬೇಕಾದ್ರೆ ವಿತ್ ಗಿಫ್ಟ್ಸ್ಗಳನ್ನು ನೋಡ್ತಾರೆ. ಮಗು ಈ ಒಂದು ತೋಳದಲ್ಲಿ, ಹೆಂಡತಿಯ ತೋಳದಲ್ಲಿ ಅವನೇನಾಗಿರ್ತಾನೆ, ಲೈಯಿಂಗ್ ಆಗಿರ್ತಾನೆ, ಸತ್ತಿರ್ತಾನೆ. ಮೀನ್ಸ್ ಡೆಡ್ ಆಗಿರ್ತಾನೆ. ಅವಳು ಹೆಂಡತಿ ಆದವಳು ಬಹಳಷ್ಟು ನೋವು ತನ್ನ ಏನಂದರೆ ಥ್ರೋಟಲ್ಲಿ ಹಿಡ್ಕೊಂಡಿರ್ತಾಳೆ. ಆ ಮೂಮೆಂಟಲ್ಲಿ ತನ್ನ ಗಂಡನಿಗೆ ನೋಡಿದಾಗ ಅವಾಗ ಈ ಹಾಡು ಅಂದರೆ ಶೋಕಗೀತೆ ಬರ್ತದೆ. ನೀ ಹಿಂಗ ನೋಡಬೇಡ ನನ್ನ. ದಟ್ ಮೀನ್ಸ್ ಇವಾಗ ಅದು ಮಗು ಜೀವ ಹೋಗ್ಬಿಟ್ಟಿದೆ. ನನ್ನ ಕಡೆಯಿಂದನೂ ಸಾಧ್ಯ ಇಲ್ಲ, ನಿನ್ನ ಕಡೆಯಿಂದನೂ ಸಾಧ್ಯ ಇಲ್ಲ, ನನ್ನ ಕಡೆಯಿಂದನೂ ಸಾಧ್ಯ ಇಲ್ಲ ಮಗುವಿನ ಜೀವ ತಿರುಗಿ ತೊಗೊಂಡು ಬರಲಿಕ್ಕೆ. ತಿರುಗಿ ನಾ ಹೆಂಗೆ ನೋಡಲ್ಲ. ಮೀನ್ಸ್ ಆ ಒಂದು ನೋಡಿ, ನೀನು ಇಷ್ಟು ದುಃಖದಲ್ಲಿ ಇದೆ ಅಂತ ಹೇಳಿದ್ರೆ, ನಿನ್ಕಿಂತ ದುಃಖ ನನಗೂ ಆಗಿದೆ. ಆ ದುಃಖದಲ್ಲಿ ನೀನು ಕೇಳುವಂಥ ಸವಾಲಿಗೆ ನನಗೆ ಜವಾಬ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಅಂದ್ರೇನು, ಮಗುವಿನ ಒಂದು ದುಃಖದಲ್ಲಿ, ಕಳೆದುಕೊಂಡಿರುವಂಥ ಮಗುವಿನ ದುಃಖದಲ್ಲೇ ಬರೆಯಲ್ಪಟ್ಟಿರುವಂಥದ್ದು ಅದೊಂದು ಪೋಯಮ್ ಅಂತ ಹೇಳ್ಬೋದು. ಓಕೆನಾ. ದಟ್ ಈಸ್ ದರಾ ಬೇಂದ್ರೆ. ಇಲ್ಲೇನು ಎಲೆಜಿ ಮೀನ್ಸ್, ಸೊ ಹಿಯರ್ ಅ ಪರ್ಸನ್ ಹೂ ಹ್ಯಾಸ್ ರಿಟರ್ನ್ ಅ ವರ್ಡ್ಸ್ ಆನ್ ದ ಡಿಯರೆಸ್ಟ್ ಪರ್ಸನ್ ಹೂ ಈಸ್ ಲಾಸ್ಟ್ ಇನ್ ಹಿಸ್ ಲೈಫ್. ದಟ್ ಸಚ್ ಪೋಯಮ್ ಇಸ್ ಕಾಲ್ಡ್ ಆಸ್ ಎ ಎಲ್ಜಿ ಅಂತ ಹೇಳ್ಬೋದು. ಓಕೆನಾ. ಸೊ ಓಡ್ ಆಗಿದೆ. ನೆಕ್ಸ್ಟ್ ನೋಡೋಣ ಒನ್ ಬೈ ಒನ್. ಶೋಕಗೀತೆ. ವಾಟ್ ಈಸ್ ದಟ್? ಶೋಕಗೀತೆ. An elegy is a serious, reflective and mournful poem written to express grief, sorrow or a lament. ದುಃಖ. ನೋಡಿ ಏನು ಹೇಳ್ತಾ ಇದ್ದಾನೆ, ಇದೊಂದು ಸೀರಿಯಸ್ ಆಗಿರುವಂಥದ್ದು. ಡೆಫಿನೆಟ್ಲಿ ವೆನ್ ವಿ ಲಾಸ್ ಸಮ್ಮನ್ ಹೂ ಈಸ್ ವೆರಿ ನಿಯರೆಸ್ಟ್ ಟು ಅಸ್. ವಿ ಹ್ಯಾಡ್ ಮೀನ್ಸ್ ನಮಗೆ ಒಂದು ಹತ್ತಿರದಲ್ಲಿ ಅಂದರೆ ಭಾಳಷ್ಟು ಡಿಯರೇಬಲ್ ಆಗಿರುವಂಥ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಒಂದು ಸೀರಿಯಸ್ನೆಸ್ ಅನ್ನೋದು ನಮ್ಮಲ್ಲಿ ಕಂಡು ಬರ್ತದೆ. ಓಕೆನಾ. ಏನು, ಆ ವ್ಯಕ್ತಿಯನ್ನು ಕಳೆದುಕೊಂಡಿರುವಂಥ ಭಾವನೆಗಳು, ಸೀರಿಯಸ್ ಆಗಿರುವಂಥ ಲೂಸಿಂಗ್ ಆಗಿರುವಂಥ ಭಾವನೆಗಳು ಆ ವ್ಯಕ್ತಿ ಮೇಲೆ ಕಂಡೇ ಬರ್ತದೆ. ರಿಫ್ಲೆಕ್ಟಿವ್, ಎಫೆಕ್ಟಿವ್ ಆಗಿರುವಂಥದ್ದು. ನೋಡಿರಿ, ಯಾರಾದರೂ ಡೆತ್ ಆಗಿದ್ದಾರೆ ಅಂದರೆ, ಅವರು ಮೀನ್ಸ್ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವರ ಒಂದು ದಿನನಿತ್ಯದ ರುಟೀನ್ ವರ್ಕೇ ಚೇಂಜ್ ಆಗಿಬಿಡ್ತದೆ. ದೇ ಸ್ಟಾರ್ಟ್ ಟು ಮಿಸ್ಸಿಂಗ್ ದಟ್ ಪರ್ಸನ್ ಅಂತ ಹೇಳ್ಬೋದು. ಸಚ್ ಕೈಂಡ್ ಆಫ್ ಆ್ಯನ್ ಎ ಮಾರ್ನ್ಫುಲ್ ಪೋಯಮ್. ನೋಡಿರಿ, ಅಂದರೆ ನೀವು ಮಾರ್ನ್ಫುಲ್ ಅಂತ ಹೇಳಬೇಕಾದ್ರೆ ಮೀನ್ಸ್ ಯಾರಾದರೂ ಡೆತ್ ಆಗಿದ್ದಾರೆ ಅಂದರೆ ಮೌನಾಚರಣೆ ಏನು ಹೇಳ್ತಿರಲ್ಲ, ಅಂಥ ಒಂದು ರೈಟಿಂಗ್ಗೆ ನಾವೇನು ಹೇಳ್ತೀವಿ ರೀ, ಶೋಕಗೀತೆ ಅಂತ ಹೇಳ್ತೀವಿ. ಇವೆಲ್ಲ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಟು ರೈಟ್ ಸಚ್ ಥಿಂಗ್? ಟು ಎಕ್ಸ್ಪ್ರೆಸ್ ದ ಗ್ರೀಫ್. ಎಸ್. ನೋಡಿರಿ, ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ತಾಜ್ ಮಹಲ್
ತಾಜ್ ಮಹಲ್ ಎದುರುಗಡೆ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ಸೈಲೆಂಟ್ ಆಗಿರ್ತೀವಾ? ನೋ, ಎವ್ರಿ ಒನ್ ಎಕ್ಸ್ಪ್ರೆಸ್ ದೇರ್ ಹ್ಯಾಪಿನೆಸ್ ಥ್ರೂ ದ ವೇ ಆಫ್ ಹ್ಯಾಪಿನೆಸ್ ದೇ ಸ್ಟಾರ್ಟ್ ಟು ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ಕೆಲವೊಬ್ರು ಇರ್ತಾರೆ, ಕೆಲವೊಬ್ರು ಕೂಗ್ತಾರೆ, ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನು ಅಬ್ಸರ್ವೇಷನ್ ಮಾಡ್ತಾರೆ, ಕವನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಸ್ಟ್ ಲೈಕ್ ಅದಲ್ಲ, ನಮಗೆ ಹತ್ತಿರದಲ್ಲಿರುವಂಥ ಒಬ್ಬ ವ್ಯಕ್ತಿನ ನಾವು ನಮಗೆ ಹತ್ತಿರದಲ್ಲಿರುವಂಥ ಒಬ್ಬ ವ್ಯಕ್ತಿನ ನಾವು ಕಳೆದುಕೊಂಡಿದ್ದೀವಿ ಅಂತ ಹೇಳಿದ್ರೆ ಅವರಿಂದ ಕಂಡು ಬಂದಿರುವಂಥ ಆಳವಾದ ಒಂದು ದುಃಖ ಯಾರು ಹತ್ತಿರಕ್ಕೆ ಇರ್ತಾರೆ ಅವ್ರಿಗೆ ಮಾತ್ರ ಅದರ ಅನುಭವ ಇರ್ತದೆ. ಹೌದಾ? ಸಪೋಸ್ ಯಾರೋ ಒಬ್ಬರು ಡೆತ್ ಆಗಿದ್ದಾರೆ ಅಂತ ಹೇಳಿದ್ರೆ ನಮಗೇನು ಅಷ್ಟು ಫೀಲ್ ಆಗೋದಿಲ್ಲ, ಬಿಕಾಸ್ ದೇ ಆರ್ ನಾಟ್ ದಟ್ ಮಚ್ ಏನಂತಾರೆ ಡಿಯರೆಸ್ಟ್ ಟು ಅಸ್. ದ ಪರ್ಸನ್ ಹೂ ಲಾಸ್ ದ ಡಿಯರ್ ಒನ್, then only he can be shown his grief, sorrow or a lament through the form of writing. A poem is called elegy ಅಂತ ಹೇಳ್ಬೋದು. ಎಸ್ಪೆಷಲಿ ಫಾರ್ ದ ಡೆತ್ ಆಫ್ ಎ ಪರ್ಸನ್ ಮೇಲೆ ಬರೆಯಲ್ಪಟ್ಟಿರುವಂಥದ್ದು. ಅದು ಪರ್ಸನ್ ಆಯಿತು ಅಥವಾ ಆ್ಯನಿಮಲ್ ಆಯಿತು, ಟೋಟಲಿ ಡಿಯರೇಬಲ್ ನೋಡ್ರಿ. ಲೈಕ್ although traditionally associated with the mourning, modern elegies may also reflect on loss, memory, the passage of time or the ಟ್ರಾನ್ಸೈನ್ಸ್ ಆಫ್ ಲೈಫ್. ವೆರಿ ನೈಸ್. ಟ್ರಾನ್ಸೈನ್ಸ್ ಆಫ್ ಲೈಫ್ ಅಂದರೆ ತಾತ್ಕಾಲಿಕವಾಗಿರುವಂಥದ್ದು, ಅಶಾಶ್ವತಕ್ಕೆ ನಾಟ್ ಪರ್ಮನೆಂಟ್ ಆಗಿರುವಂಥ ಕೆಲವೊಂದು ವಿಷಯಗಳ ಮೇಲೆ ಕೂಡ ಎಲ್ಜಿ ಕೂಡ ಬರೆಯಲ್ಪಟ್ಟಿರ್ಬೋದು. ಸೊ ನೋಡ್ರಿ, ಅಂದರೆ ಇನ್ ದ ಬಿಗಿನಿಂಗ್ ಆಫ್ 16th to 17th ಸೆಂಚುರಿಯಲ್ಲಿ ನಾವೇನು ಕಾಣ್ತೀವಿ, ಎಲಿಜಿ ಫಾರ್ಮ್ ಏನು ಕಂಡು ಬಂದಿದೆಯಲ್ಲ, ಆ ಮೂಮೆಂಟಲ್ಲಿ ಏನು ಒಂದು ಮಾರ್ನ್ಫುಲ್, ರಿಫ್ಲೆಕ್ಟಿವ್, ಸೀರಿಯಸ್, ಗ್ರೀಫ್, ಸಾರೋ, ಲ್ಯಾಮೆಂಟ್ ಈಗಳನ್ನು ಎಕ್ಸ್ಪ್ರೆಷನ್ಸ್ಗಳನ್ನು ಕೊಡುವಲ್ಲಿಕ್ಕೆ ಬರಲ್ಪಟ್ಟಿದೆ. ಅಂದರೆ ಮಾಡರ್ನ್ ಎಲಿಜೀಸ್ಗಳು ಏನು ಎಕ್ಸ್ಪ್ರೆಸ್ ಮಾಡ್ತದ್ರಿ, ಲಾಸ್, ಸಮನ್ ಹೂ ಈಸ್ ಲಾಸ್ಟ್ ಆರ್ ಎ ಮೆಮೊರಿ ಲಾಸ್ ಆಗಿರುವಂಥದ್ದು, ಅಥವಾ ತಮ್ಮ ಮೆಮೊರಿಯಲ್ಲಿ ಸಪೋಸ್ ಯಾರೋ ಕಳ್ಕೊಂಡಿದ್ದಾರೆ, ಬಟ್ ಅಲ್ಲಿ ಡ್ಯೂರೇಬಲ್ ಆಗಿರುವಂಥ ಒಂದು ಮೂಮೆಂಟ್ ಏನಾದರೂ ಅವ್ರಿಗೆ ಏನು ಸ್ಟಕ್ ಆಗಿ ಮೈಂಡಲ್ಲಿ ಕೂತ್ಕೊಂಡಿದೆ, ಆ್ಯಸ್ ಎ ಪಾರ್ಟ್ ಆಫ್ ಮೆಮೊರಿ ಹಾಕೊಂಡು ಬಂದಿದೆ ಅಂದರೆ ಅದ್ರ ಮೇಲೆ ಕೂಡ ಅಂದರೆ ಮೆಮೊರಿನ ರೀಕಾಲ್ ಮಾಡಿ ಬರೆಯಲ್ಪಟ್ಟಿರುವಂಥದ್ದು ಅಂಶಕ್ಕೂ ನಾವು ಏನು ಹೇಳ್ತೀವಿ ರೀ, ಎಲ್ಜಿ ಅಂತ ಹೇಳ್ಬೋದು. ಆ ಪ್ಯಾಸಸ್ ಆಫ್ ಎ ಟೈಮ್ ಆರ್ ದ ಟ್ರಾನ್ಸೈನ್ಸ್ ಆಫ್ ಲೈಫ್. ನೆಕ್ಸ್ಟ್, ಹಾಗಾದರೆ ಕನ್ನಡ ಮೀನಿಂಗ್ ದಟ್ ಈಸ್ ಶೋಕಗೀತೆ. ನೋಡ್ರಿ ಎಷ್ಟು ನೀಟಾಗಿ ಹೇಳಿದ್ದಾನೆ. ಯಾರಾದರೂ ಮರಣ ಹೊಂದಿದಾಗ ಅವರ ನೆನಪಿನಲ್ಲಿ ದುಃಖ, ಶೋಕ ಮತ್ತು ಗೌರವವನ್ನು ವ್ಯಕ್ತಪಡಿಸುವ ಕವಿತೆಯನ್ನು, ವೆರಿ ಬ್ಯೂಟಿಫುಲ್ ಇದೆ ನೋಡ್ರಿ, ಏನು ಎಲಿಜಿ ಅಂತೂ ಕರೆಯಲಾಗುತ್ತದೆ. ಮೀನ್ಸ್ ಅವರ ದುಃಖವನ್ನು, ಮೀನ್ಸ್ ನೆನಪಿನಲ್ಲಿ ದುಃಖ, ಶೋಕ ಮತ್ತು ಗೌರವವನ್ನು ವ್ಯಕ್ತಪಡಿಸೋದಕ್ಕೆ. ಫೈನ್. ಹಾಗಾದರೆ ಒರಿಜಿನ್ ಹೇಳಬೇಕಾದ್ರೆ, ಒರಿಜಿನ್ ಏನು ಹೇಳ್ತಾ ಇದ್ದಾನೆ, ದ ವರ್ಡ್ ಎಲಿಜಿ ಕಮ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ದಟ್ ಈಸ್ ಎಲಿಜಿಯಾ, ಮೀನಿಂಗ್ ಎ ಸಾಂಗ್ ಆಫ್ ಮಾರ್ನಿಂಗ್ ಆರ್ ಎ ಲ್ಯಾಮೆಂಟ್. ಸಾಂಗ್ ಆಫ್ ಮಾರ್ನಿಂಗ್ ಆರ್ ಎ ಲ್ಯಾಮೆಂಟ್, ಅವರ ಒಂದು ಶೋಕಚರಣೆಯನ್ನು, ದುಃಖವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೋಸ್ಕರ ಈ ಒಂದು ಪೊಯಮ್ ಬರೆಯಲ್ಪಟ್ಟಿದೆ. ಇನ್ ಆನ್ಷಿಯಂಟ್ ಗ್ರೀಸ್, ಎಲಿಜೀಸ್ ವೇರ್ ರಿಟನ್ ಇನ್ ಎಲಿಜಿಯ couplets and dealt with many themes such as war, politics and love. ಏನ್ರಿ, ಆನ್ಷಿಯನ್ ಗ್ರೀಸಲ್ಲಿ ಕೂಡ ಎಲಿಜೀಸ್ಗಳನ್ನು ಬರೆಯಲ್ಪಡ್ತಾ ಇದೆ. ಅದೇನೇ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ, ವಾರ್, ಪಾಲಿಟಿಕ್ಸ್ ಆರ್ ಲವ್. ಫೇಲ್ಯೂರ್ ಆಗಿರೋದು ಸಮ್ವಾಟ್ ನೋಡ್ರಿ, ಇಲ್ಲಿ ಏನಾಗುತ್ತೆ, ಅಥವಾ ಲೂಸ್ ಆಗಿರುವಂಥ ವ್ಯಕ್ತಿ ಆಯಿತು, ಅದ್ರ ಮೇಲೆ ಬರೆಯಲ್ಪಡ್ತಾ ಇತ್ತು. ಬಟ್ ಲೇಟರ್ ಏನಾಯಿತು, ಇನ್ ಇಂಗ್ಲೀಷ್ ಲಿಟ್ರೇಚರ್ ದ ಎಲಿಜಿ ಬಿಕಮ್ ಎ ಮೇನ್ಲಿ ಅಸೋಸಿಯೇಟೆಡ್ ವಿತ್ ದ ಮಾರ್ನಿಂಗ್ ದ ಡೆಡ್. ಎಸ್, ವಾರ್, ಪಾಲಿಟಿಕ್ಸ್, ಲವ್ ಇದರೊಂದಿಗೆ ಬೇಸಿಕಲಿ ಇಂಗ್ಲೀಷ್ ಲಿಟ್ರೇಚರಲ್ಲಿ ಕಂಡು ಬಂದಿರುವಂಥ ಪೋಯಿಟ್ಸ್ಗಳು ಏನು ಮಾಡಿದ್ದಾರೆ, ನೋ, ಎಲಿಜಿ ಮೀನ್ಸ್ ಇಟ್ ಓನ್ಲಿ ಮೇಡ್ ಫಾರ್ ದ ಡೆತ್ ಆಫ್ ಎ ಪರ್ಸನ್, ಡೆತ್ ಆಫ್ ಎ ಡಿಯರ್ ಒನ್. ಅದು ಆ್ಯನಿಮಲ್ಸ್ ಆದರೂ ಇರ್ಬೋದು ಅಥವಾ ವ್ಯಕ್ತಿ ಆದರೂ ಇರ್ಬೋದು. ಅದಕ್ಕೇನು ಮಾಡಿದ್ದಾರೆ, ಎಲಿಜಿಯನ್ನು ಹೇಳಲಾಗಿದೆ. ಮೀನ್ಸ್ ಡೆಡ್ ಆಗಿರುವಂಥ ವ್ಯಕ್ತಿ ಮೇಲೆ ಬರೆಯಲ್ಪಟ್ಟಿರುವಂಥ ಪೋಯಮ್ಗೆ ಎಲ್ಜಿ. ಡ್ಯೂರಿಂಗ್ ದ ರೆನೆಸಾ, ಓಕೆನಾ, ರೆನೆಸದಲ್ಲಿ ರೆನೆಸ ಅಂದರೆ ಏನು ರೀ, ಯೂಶ್ವಲಿ ನವೋದಯ, ಪುನರುಜ್ಜೀವನ, ಪುನರ್ಜಾಗೃತಿ ಅಂತ ಹೇಳ್ಬೋದು. ಇನ್ನೂ ಕ್ಲಿಯರ್ ಆಗಿರಬೇಕಾದ್ರೆ ನೋಡ್ರಿ, ರೆನೆಸಾ ಪೀರಿಯಡ್ದಲ್ಲಿ ನಾವೇನು ಕಾಣ್ತೀವಿ, ಇಟ್ ಈಸ್ ದ ರೀಬರ್ತ್ ಆಫ್ ಏನಿದೆ ರೀ, ಆರ್ಟ್ ಇದೆ, ಎಸ್, ಲಿಟ್ರೇಚರ್ ಇದೆ, ಸೈನ್ಸ್ ಇದೆ, ಲರ್ನಿಂಗ್ ಇದೆ ಆ್ಯಂಡ್ ಕಲ್ಚರ್. ಅಂದರೆ ಮಿಡಲ್ ಏಜ್ ನಂತರ ನಾವೇನು ಕಾಣ್ತೀವಿ, ರೆನೆಸಾ ಪೀರಿಯಡ್ ಏನಾಗಿರ್ತದೆ ರೀ, ಎನ್ಲೈಟ್ಮೆಂಟ್ ಆಗಿರೋಂಥದ್ದು ಅಂಶ ಕಂಡುಬರ್ತದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಏನು ಗೊತ್ತಾ, ಹ್ಯೂಮನಿನ ಒಂದು ರೀಬರ್ತ್ ಅಂತ ಹೇಳ್ಬೋದು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಿಡಲ್ ಏಜಸ್ ಆ್ಯಂಡ್ ರೆನೆಸಾ ಅಂತ ಹೇಳಿದ್ರೆ, ದ ಪೀಪಲ್ ವೇರ್ ಲಿವಿಂಗ್ ಇನ್ ದ ಎರಾ ಆಫ್ ಮಿಡಲ್ ಏಜಸ್, ದೇ ವೇರ್ ಲಿವ್ಡ್ ಇನ್ ಎ ಬ್ಲೈಂಡ್ belief, superstitious, someone is easily made them in a misleading, ಈಸಿಲಿಯಾಗಿ ಮಾಡ್ತಾಯಿತ್ತು. ಬಟ್ ನೆಕ್ಸ್ಟ್ ರೆನೆಸಾ ಪೀರಿಯಡ್ದಲ್ಲಿ ಏನಾಯ್ತು ರೀ, ಎಲ್ಲ ಪ್ರಕಾರದ ಒಂದು ಅರಿವು, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ವಾಟ್ ಈಸ್ ಸೈನ್ಸ್, ಟೆಕ್ನಾಲಜಿ ಯಾವ ಥರ ಡೆವಲಪ್ಡ್ ಆಗಿ ಪ್ರತಿಯೊಂದರ ಒಂದು ಅಂಶದ ಏನಾಯ್ತು ರೀ, ಅರಿವು ಉಂಟಾಯಿತು ಅವರಿಗೆ.
ಅರಿವು ಅನ್ನೋದು ಉಂಟಾಯಿತು ಅಂತ ಹೇಳ್ಬೋದು. ಇದರಿಂದ ಏನಾಯ್ತು ರೀ, ಒಂದು ರೆನೆಸಾ ಪೀರಿಯಡ್ ಅನ್ನೋದು ಹುಟ್ಕೊಂಡಿದೆ ಅಂತ ಹೇಳ್ಬೋದು. ಈ ರೆನೆಸಾ ಪೀರಿಯಡ್ ಬೇಸಿಕಲಿ ನಿಮ್ಗೆ ಇನ್ನೊಂದು ಹೇಳಬೇಕಾದ್ರೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಇಟಾಲಿಯಲ್ಲಿ 14th ಸೆಂಚುರಿಯಲ್ಲಿ. ಓಕೆನಾ, 14th ಸೆಂಚುರಿಯಲ್ಲಿ ಬಿಗ್ಯಾನ್ ಆಗಿದ್ದು. ನೆಕ್ಸ್ಟ್ 15 to 16th ಸೆಂಚುರಿಯಲ್ಲಿ ಏನಾಯ್ತು ರೀ, ಯುರೋಪಿಗೆ ಎಂಟ್ರಿ ಕೊಡ್ತು ಅಂತ ಹೇಳ್ಬೋದು. ಓಕೆನಾ, ಇನ್ನೂ ಕ್ಲಿಯರಾಗಿ ಹೇಳಬೇಕಾದ್ರೆ ಈ ಒಂದು ರೆನೆಸಾ ಪೀರಿಯಡ್ದಲ್ಲಿ ಮೇಜರ್ ವರ್ಡ್ ಅಂತ ಹೇಳಿದ್ರೆ ಹ್ಯೂಮನಿಸಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಹ್ಯೂಮನಿಸಮ್ ಅಂತ ಹೇಳಿದ್ರೆ ಏನು ಹೇಳ್ತೀರಿ, ಮಾನವತಾವಾದ. ಅಂದರೆ ಮಾನವನಿಗೆ, ಅಂದರೆ ಇಲ್ಲಿ ಏನ್ರಿ ಬೇಸಿಕಲಿ ಹೇಳಬೇಕಾದ್ರೆ ಹ್ಯೂಮನಿಸಮ್ ಈಸ್ ದ ಬಿಲೀಫ್ ದಟ್ ದ ಹ್ಯೂಮನ್ ಬೀಯಿಂಗ್ಸ್, ದೇರ್ ಎಬಿಲಿಟೀಸ್, ರೀಸನ್ಸ್ ಆ್ಯಂಡ್ ಡಿಗ್ನಿಟಿ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ತಾರ್ಕಿಕವಾಗಿ ಆಲೋಚನೆ ಮಾಡುವಂಥದ್ದು, ಒಂದು ಡಿಗ್ನಿಟಿ ಅನ್ನೋದು ಕಂಡುಬರೋದಾಯಿತು. ಹ್ಯೂಮನ್ ಬೀಯಿಂಗ್ಸಿನ ವ್ಯಾಲ್ಯೂಸ್ಗಳು ಏನಿದೆ, ಎಜುಕೇಷನ್, ಕ್ರಿಟಿಕಲ್ ಥಿಂಕಿಂಗ್, ಸ್ಟಡಿ ಆಫ್ ಲಿಟ್ರೇಚರ್, ಆರ್ಟ್ ಆಯಿತು, ಸೈನ್ಸ್ ಆಯಿತು, ಎವ್ರಿಥಿಂಗ್ದಲ್ಲಿ ಏನು ರೀ ಅವ್ರಿಗೆ ಅಥಾರಿಟಿಯನ್ನು ಪಡೆದುಕೊಳ್ಳುವಂಥದ್ದು ಅಂಶ. ಎಸ್ ದೇ ಹ್ಯಾವ್ ದ ರೈಟ್ ಟು ರೈಟ್ ದ ಥಿಂಗ್ಸ್ ಅನ್ನೋದು ಅಂಶ ಇಲ್ಲಿ ಕಂಡುಬರ್ತಾ ಇತ್ತು ಅಂತ ಹೇಳ್ಬೋದು. ಓಕೆ ಫೈನ್, ರೆನೆಸಾ ಅಂತ ವರ್ಡ್ ಬಂತು, ಏನು ಹೇಳಬೇಕಂದ್ರೆ ಫೈನ್. ನೆಕ್ಸ್ಟು ವಿಕ್ಟೋರಿಯನ್ ಪೀರಿಯಡ್ಸ್ ನೋಡ್ರಿ. ಡ್ಯೂರಿಂಗ್ ದ ರೆನೆಸಾ ಆ್ಯಂಡ್ ವಿಕ್ಟೋರಿಯನ್ ಪೀರಿಯಡ್ಸ್ ಎಲಿಜಿ ಬಿಕಮ್ ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಪೊಯಿಟಿಕ್ ಫಾರ್ಮ್ ಅಂತ ಹೇಳ್ಬೋದು. ಅಂಡರ್ಸ್ಟುಡ್. ನೆಕ್ಸ್ಟ್ ನೋಡ್ರಿ ಏನು ಹೇಳ್ತಾ ಇದ್ದಾನೆ, ಟ್ರೆಡಿಷನಲ್ ಸ್ಟ್ರಕ್ಚರ್ ಆಫ್ ಆ್ಯನ್ ಎಲಿಜಿ. ಅಂದರೆ ಕ್ಲಾಸಿಕಲ್ ಎಲಿಜಿ ಯೂಶ್ವಲಿ ಹ್ಯಾಸ್ 3 ಸ್ಟೇಜಸ್. ಅಂದರೆ ಕ್ಲಾಸಿಕಲ್ ಎಲಿಜಿ ಅಂದರೆ ನೀವೇನು ಹೇಳ್ತೀರಿ, ಕ್ಲಾಸಿಕಲ್ ಲಿಟ್ರೇಚರ್ ಅಂತ ಒಂದು ವರ್ಡ್ ಬರ್ತದೆ. ವಾಟ್ ಈಸ್ ದಟ್? ಕ್ಲಾಸಿಕಲ್ ಲಿಟ್ರೇಚರ್ ಮೀನ್ಸ್ ದ ಲಿಟ್ರೇಚರ್ ಈಸ್ ರಿಟನ್ ಫ್ರಾಮ್ ಜರ್ಮನಿ, ಗ್ರೀಕ್, ಲ್ಯಾಟಿನ್, ರೋಮ್. ಗ್ರೀಕ್, ಲ್ಯಾಟಿನ್, ರೋಮಿಂದ ಬರೆಯಲ್ಪಟ್ಟಿರುವಂಥ ಕೃತಿಗಳಿಗೆ ನಾವೇನು ಹೇಳ್ತೀವಿ ರೀ, ಕ್ಲಾಸಿಕಲ್ ಲಿಟ್ರೇಚರ್ ಅಂತ ಹೇಳ್ಬೋದು. ಹಾಗೆ ಈ ಒಂದು ಟೈಮಲ್ಲಿ ಕ್ಲಾಸಿಕಲ್ ಎಲಿಜಿ ಅನ್ನೋದು ಏನಾಗಿದೆ ರೀ, ಯೂಶ್ವಲಿ 3 ಸ್ಟೇಜಸ್ಗಳನ್ನು ಫಾಲೋ ಮಾಡ್ತದೆ. ಒಂದು ಲ್ಯಾಮೆಂಟ್, ಎಕ್ಸ್ಪ್ರೆಷನ್ಸ್ ಆಫ್ ಎ ಗ್ರೀಫ್. ಏನು ಹೇಳ್ತದೆ, ದ ಪೋಯೆಟ್ ಮಾರ್ನ್ಸ್ ದ ಲಾಸ್ ಆ್ಯಂಡ್ ದ ಎಕ್ಸ್ಪ್ರೆಸಸ್ ಪೇನ್ ಆ್ಯಂಡ್ ಸ್ಯಾಡ್ನೆಸ್. ವೆರಸ್ ಪ್ರೇಸ್ ಅಂತ ಬರ್ತದೆ, ಇದು ಕೂಡ ಯಾವ ಥರ ಟ್ರಿಬ್ಯೂಟ್. ದ ಪೋಯೆಟ್ ಪ್ರೇಸಸ್ ದ ವರ್ಚ್ಯೂಸ್ ಆ್ಯಂಡ್ ದ ಅಚೀವ್ಮೆಂಟ್ಸ್ ಆಫ್ ದ ಡಿಸೀಸ್ಡ್. ಇಲ್ಲಿ ಡಿಸೀಸ್ಡ್ ಅಂತ ಹೇಳಿದ್ರೆ ಒಂದು ವರ್ಡ್ ಹೇಳಬೇಕಾದ್ರೆ ದ ಮೀನಿಂಗ್ ಇಸ್ ದ್ಯಾಟ್ ಮೃತರ ನೆನಪುಗಳು. ಓಕೆನಾ, ಇಲ್ಲೇನು ದ ಪೋಯೆಟ್ ಪ್ರೇಸಸ್ ಅವರು ಮೃತರ. ಫಾರ್ ಎಕ್ಸಾಂಪಲ್ ವಾರ್ದಲ್ಲಿ ಯಾರಾದರೂ, ಆಫ್ಕೋರ್ಸ್ ವಾರ್ದಲ್ಲಿ ಎಷ್ಟೋ ವ್ಯಕ್ತಿಗಳು ತಮ್ಮ ಜೀವನವನ್ನು ಕಳೆದುಕೊಳ್ತಾರೆ. ಅವರ ಒಂದು ಧೈರ್ಯಶಾಲಿಯನ್ನು ಮೆಚ್ಚುವಂಥದ್ದು, ಹೋರಾಡುವಿಕೆಯನ್ನು ಹೇಳುವಂಥ ವಿಧಾನದಲ್ಲಿ ಬರೆಯಲ್ಪಟ್ಟಿರೋದು ಕೂಡ ಏನಾಗ್ತದೆ ರೀ, ಎಲಿಜಿಯಾಗಿ ಕಂಡುಬರ್ತಾ ಇತ್ತು. ಹೈಲೈಟ್ಸ್ ದ ಪರ್ಸನ್ಸ್ ಕ್ಯಾರೆಕ್ಟರ್ ಆ್ಯಂಡ್ ದ ಇಂಪಾರ್ಟೆಂಟ್, ದಟ್ ಈಸ್ ಪ್ರೈಸ್ ಟ್ರಿಬ್ಯೂಟ್. ನೋಡ್ರಿ, ಎಲಿಜಿ ಅನ್ನೋದು ಒಂದು ಏನು ಲ್ಯಾಮೆಂಟ್ ಇದೆ, ಇನ್ನೊಂದು ಪ್ರೈಸ್ ಇದೆ, ಇನ್ನೊಂದು ಕನ್ಸೋಲೇಷನ್, ಎಕ್ಸೆಪ್ಟೆನ್ಸ್. ವಾಟ್ ಕೈಂಡ್ ಆಫ್ ದ ಪೋಯೆಟ್ ಫೈಂಡ್ಸ್ comfort through the religion, nature, memory or the belief in a immortality. The poem ends with a hope or a peace. ಈ ಕನ್ಸೋಲೇಷನ್, ಎಕ್ಸೆಪ್ಟೆನ್ಸ್ ಯಾವ ಥರ, ಏನು ಒಂದು ಕಂಫರ್ಟ್ ಆಗಿ ಅವನು ಫೈಂಡ್ ಔಟ್ ಮಾಡ್ತಾ ಇದ್ದಾನೆ. ಥ್ರೂ ದ ರಿಲಿಜಿಯನ್ ಆಯಿತು, ಥ್ರೂ ದ ನೇಚರ್ ಆಯಿತು, ಥ್ರೂ ದ ಮೆಮೊರಿ ಆಯಿತು, ಅವ್ರದ ಒಂದೊಂದು ಪ್ರಕಾರದ ಬಿಲೀಫ್ ಆಯಿತು ಎಲ್ಲಿ ಪೋಯಮಲ್ಲಿ ಅಂತ ಹೇಳ್ಬೋದು. ದ ಪೋಯಮ್ ಎಂಡ್ಸ್ ವಿತ್ ಅ ಹೋಪ್ ಆರ್ ಎ ಪೀಸ್. ಇದರಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಇಲ್ಲಿ UGC ಮತ್ತು ಕೆಸೆಟ್ ನೆನ್ಸ್ಗಳಲ್ಲಿ ಸಚ್ ಟೈಪ್ ಆಫ್ 3 ಟೈಪ್ಸ್ ಆಫ್ ಕ್ವಶನ್ಸ್ಗಳನ್ನು ಕೇಳಲಾಗಿದ್ದಾನೆ ಅಂತ ಹೇಳ್ಬೋದು. ಹಾಗಾದರೆ ಹೌ ಮೆನಿ ಟೈಪ್ಸ್ ಆಫ್ ಎಲಿಜಿ ಅಂತ ಹೇಳ್ಬೇಕಾದ್ರೆ ಮೇಜರ್ಲಿ ಏನು ರೀ, 3 ಟೈಪ್ಸ್ ಆಫ್ ಎಲಿಜಿ. ದ ಫಸ್ಟ್ ಒನ್ ಈಸ್ ಎ ಪರ್ಸ್ನಲ್ಲೇ ಹೇಳ್ತದೆ ನೋಡ್ರಿ. ಏನು ಪರ್ಸ್ನಲ್ ಎಲಿಜಿ ಈಸ್ ರಿಟರ್ನ್ ಫಾರ್ ದ ಡೆತ್ ಆಫ್ ಎ ಫ್ಯಾಮಿಲಿ ಮೆಂಬರ್, ಫ್ರೆಂಡ್ ಆರ್ ಎ ಸಮ್ಮನ್ ಪರ್ಸ್ನಲಿ ನೋನ್ ಟು ದ ಪೋಯೆಟ್. ಎಸ್, ಪೋಯೆಟಿಗೆ ಹತ್ತಿರವಾಗಿರುವಂಥ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದಾನೆ, ಅವನಿಗೆ ಆಗಿರುವಂಥ ಒಂದು ದುಃಖ, ದ ಎಕ್ಸ್ಪ್ರೆಷನ್ಸೇ ಎಲಿಜಿ ಆಗಿದೆ. ಅದು ಪರ್ಸ್ನಲ್ ಗ್ರೀಫ್ ಆಯಿತು, ಎಮೋಷ್ನಲ್ ಲ್ಯಾಂಗ್ವೇಜ್ ಆಯಿತು, ಮೆಮೊರೀಸ್ ಆಫ್ ದ ಡಿಸೀಸ್ ಅಂದರೆ ಮೃತರು. ಏನು ಹೇಳ್ತೀರಿ, ಮೃತರ ಒಂದು ನೆನಪುಗಳು ಅಂತ ಏನು ಹೇಳ್ತೀರಲ್ಲ, ಅಂದರೆ ಮೃತ ವ್ಯಕ್ತಿಯ ನೆನಪುಗಳು ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ಎಮೋಷ್ನಲ್. ಓಕೆ, ಇಂಟಿಮೇಟ್ ಟೋನ್ ಅನ್ನೋದು ಕೂಡ ಅಂದರೆ ಆತ್ಮೀಯ ಒಂದು ಆಪ್ತ ಧ್ವನಿ ಅಂತ ಹೇಳ್ಬೋದು. ಯಾವ ಥರ ಒಂದು ಆಪ್ತ ಮಿತ್ರ ಅಂತ ಒಂದು ವಾಟ್ ಈಸ್ ದ್ಯಾಟ್ ಫಿಲ್ಮ್ ಇದೆ ನೋಡ್ರಿ, ಲೈಕ್ ಆಪ್ತ ಧ್ವನಿ ಅಂದರೆ ಆತ್ಮೀಯ ಆಗಿರುವಂಥ ವ್ಯಕ್ತಿಯ ಒಂದು ಅಂಶ. ಫಾರ್ ಎಕ್ಸಾಂಪಲ್, ಲಿಟ್ರರಿ ಎಕ್ಸಾಂಪಲ್ ಹೇಳಬೇಕಾದ್ರೆ ಪರ್ಸ್ನಲ್ ಎಲಿಜಿಗೆ ವಾಟ್ ಈಸ್ ದ್ಯಾಟ್, ಇನ್ ಮೆಮೊರಿ ಅನ್ನೋದು ಪೋಯಮ್ ಇದೆ. ಯಾರೇ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಅವ್ರು ಬರೆದಿರುವಂಥದ್ದು. ಅರ್ಥರ್ ಅನ್ನೋ ಒಬ್ಬ ಫ್ರೆಂಡಿನ ಮೇಲೆ ಬರೆಯಲ್ಪಟ್ಟಿರುವಂಥದ್ದು ಅಂತ ಹೇಳಿ. ಹ್ಯಾಲಮ್ ಏನೋ ಇದೆ, ಅರ್ಥರ್ ಹ್ಯಾಲಮ್, ಲೈಕ್ ಫೈನ್. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಹೇಳಬೇಕಾದ್ರೆ, ದಿಸ್ ಎಲಿಜಿ ಮಾರ್ನ್ಸ್ ದ ಡೆತ್ ಆಫ್ ಎ ಟೆನಿಸನ್ಸ್ ಕ್ಲೋಸ್ ಫ್ರೆಂಡ್. ಇಲ್ಲೇ ನೋಡ್ರಿ, ಆರ್ಥರ್ ಹೆನ್ರಿ ಹ್ಯಾಲಮ್. ಎಸ್, ಕರೆಕ್ಟ್ ನೋಡ್ರಿ, ಆರ್ಥರ್ ಹೆನ್ರಿ ಹ್ಯಾಲಮ್ ಅನ್ನೋರು ಡಿಯರೇಬಲ್ ಆಗಿರುವಂಥ ಫ್ರೆಂಡ್ ಮೇಲೆ ಬರೆಯಲ್ಪಟ್ಟಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ನೋಡಿಪ್ಪ, ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ. ಫೈನ್. ಪ್ಯಾಸ್ಟರಲ್ ಎಲಿಜಿ. ನೆಕ್ಸ್ಟ್ ಡೆಫಿನಿಷನ್ ಹೇಳಬೇಕಾದ್ರೆ, ಅ ಪ್ಯಾಸ್ಟರಲ್ ಎಲಿಜಿ
expresses grief through the imagery world of a shepherds, ರೂರಲ್ ಲೈಫ್ ಆ್ಯಂಡ್ ನೇಚರ್. ವೆರಿ ಬ್ಯೂಟಿಫುಲ್. ಅಂದರೆ ಒಂದು ಕಂಟ್ರಿ ಲೈಫ್, ಕಂಟ್ರಿ ಅಂತ ಹೇಳಿದ್ರೆ ಹಳ್ಳಿಗಾಡಿನ ಜೀವನದಲ್ಲಿ ಎಷ್ಟೋ ವ್ಯಕ್ತಿಗಳು ತಮ್ಮ ಸಾವನ್ನು ಕಂಡು ಬರ್ತಾರೆ. ಅವರ ಒಂದು ಆಗಿರುವಂಥ ಸಾವಿಗೆ ಒಂದು ಫೀಲ್ ಮಾಡ್ಕೊಂಡಿರುವಂಥದ್ದು ಏನು ಹೇಳ್ತದೆ, ಎಕ್ಸ್ಪ್ರೆಸ್ ದ ಗ್ರೀಫ್ ಥ್ರೂ ದ ಇಮೇಜರಿ ವರ್ಲ್ಡ್ ಆಫ್ ಶೇಫರ್ಡ್ಸ್ ಆ್ಯಂಡ್ ರೂರಲ್ ಲೈಫ್ ಆ್ಯಂಡ್ ನೇಚರ್. ದ ಡಿಸೀಸ್ಡ್ ಈಸ್ ಆಫನ್ ರೆಪ್ರೆಸೆಂಟೆಡ್ ಆ್ಯಸ್ ಅ ಶೇಫರ್ಡ್ ಆ್ಯಂಡ್ ನೇಚರ್ ಈಸ್ ಪೋರ್ಟ್ರೇಡ್ ಆ್ಯಸ್ ಅ ಮಾರ್ನಿಂಗ್ ಅಲಾಂಗ್ ವಿತ್ ದ ಪೊಯಿಟ್. ಅಂದರೆ ಕಂಟ್ರಿ ಲೈಫಲ್ಲಿ ಕಂಡು ಬಂದಿರುವಂಥದ್ದು, ರೂರಲ್ ಲೈಫಲ್ಲಿ ಕಂಡು ಬಂದಿರೋಂಥ ಯಾವುದೋ ಒಬ್ಬ ವ್ಯಕ್ತಿ ಡೆತ್ ಆಗಿದ್ದಾನೆ ಅಂತ ಹೇಳಿದ್ರೆ ಆ ಡೆತ್ ಆಗಿರೋಂಥ ವ್ಯಕ್ತಿನ ಯಾವ ಥರ ಟ್ರೀಟ್ ಮಾಡ್ತಿದ್ರು ಅಥವಾ ಒಂದು ಇಮೇಜರಿಯಾಗಿ ವರ್ಡ್ ತೊಗೊಳ್ತಾ ಇದೆ ಅಂದರೆ ಶೇಫರ್ಡ್ ಅಂತ ಹೇಳಾಗ್ತಿದ್ರು. ಒಂದು ವರ್ಡ್ ಕೊಟ್ಟಿದ್ದಾರೆ, ಡೆತ್ ಆಗಿರುವಂಥ ವ್ಯಕ್ತಿ, ರೂರಲ್ ಲೈಫಲ್ಲಿ ಡೆತ್ ಆಗಿರುವಂಥ ವ್ಯಕ್ತಿ ಏನ್ರಿ ಅವನಿಗೆ ಒಂದು ನೇಮನ್ನು ಕೊಡಲಾಗಿದೆ, ದಟ್ ಈಸ್ ಶೇಫರ್ಡ್. ಶೇಫರ್ಡ್ ಹ್ಯಾಸ್ ಡೈಡ್ ಮೀನ್ಸ್ ಡೈಡ್ ಆಗಿದ್ದಾನೆ. ಅವನ ಒಂದು ಡೆತ್ ಆಗಿರುವಂಥ ಸಿಚುವೇಶನ್ನ ಫೀಲ್ ಮಾಡ್ಕೊಳ್ಳೋದ್ರ ಮೂಲಕ, ಮೀನ್ಸ್ ಒಂದು ವೇಳೆ ಅವನೊಂದಿಗೆ ನಂದು ರಿಲೇಷನ್ ಇತ್ತು, ಡಿಯರೇಬಲ್ ಆಗಿರುವಂಥ ವ್ಯಕ್ತಿ ಏನಾದರೂ ಇತ್ತಂದರೆ ಯಾವ ಥರ ಲೈಕ್ ದಟ್ ಆ್ಯಂಡ್ ಅಲಾಂಗ್ ವಿತ್ ದ ಪೊಯಿಟ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಬೇಕಾದ್ರೆ ನೋಡ್ರಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಶೆಫರ್ಡ್ಸ್ ಆ್ಯಸ್ ಎ ಸಿಂಬಲಿಕ್ ಕ್ಯಾರೆಕ್ಟರ್ಸ್ ಹೇಳಿಲ್ಲ ನಾನು, ಸಿಂಬಲಿಕ್ ಕ್ಯಾರೆಕ್ಟರ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಒಂದು ರೂರಲ್ ಸೆಟ್ಟಿಂಗ್ ಅನ್ನೋದು ಕಂಡು ಬರ್ತದೆ. ನೇಚರ್ ಮಾರ್ನ್ಸ್ ದ ಡೆಡ್. ಎಸ್, ವೆರಿ ಬ್ಯೂಟಿಫುಲ್. ನೋಡ್ರಿ, if person is dead who is unknown to the poet, but that person is treated as a shepherd, and when the shepherd died, how the nature reacts towards to the shepherd, that reaction in a very grief way, lament way, that is pastoral elegy. Enough. Next ನೋಡ್ರಿ, mythological references ಹೇಳಬೇಕಾದ್ರೆ mythological references ಕೂಡ characteristics ಆಗಿ ಕಂಡು ಬರ್ತದೆ. ends with the hope or resurrections, ends in the hope, ಸೊ ವಿತ್ ದ ಹೋಪ್ ಆಫ್ ರಿಸರೆಕ್ಷನ್ಸ್ ಅಂತ ಹೇಳ್ಬೋದು. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಎಕ್ಸಾಂಪಲ್ ಹೇಳಬೇಕಾದ್ರೆ ಲಿಸಿದಾಸ್, ಜಾನ್ ಮಿಲ್ಟನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಡೋನೈಸ್, ಪರ್ಸಿ ಬಶಿ ಶೆಲ್ಲಿ ಅವರು ಬರೆದಿರುವಂಥದ್ದು ಯಾವುದ್ರಿ, ಪ್ಯಾಸ್ಟರಲ್ ಎಲಿಜಿ. ಕೀಪ್ ದಿಸ್ ಥಿಂಗ್. ಪರ್ಸ್ನಲ್ ಎಲಿಜಿ, ಇನ್ ಮೆಮೋರಿಯಮ್. ಪ್ಯಾಸ್ಟರಲ್ ಎಲಿಜಿ, ಲಿಸಿದಾಸ್, ಎಡೋನೈಸ್. ಹಾಗೆ ಕೇಳ್ತಾನೆ ಅವನು, ಎಲಿಜಿಯಲ್ಲಿ ಐಡೆಂಟಿಫೈ ದ ಪ್ಯಾಸ್ಟರಲ್ ಎಲಿಜಿ, ಪರ್ಸ್ನಲ್ ಎಲಿಜಿ ಆರ್ ಪಬ್ಲಿಕ್ ಎಲಿಜಿ ಈ ಥರ. ಓಕೆನಾ, ಫೈನ್. ನೆಕ್ಸ್ಟ್, ಪಬ್ಲಿಕ್ ಎಲಿಜಿ. Definition: a public elegy mourns the death of a national leader, hero or a public figure expressing the sorrow of an entire nation and community. It's very easy ನೋಡ್ರಿ. ನ್ಯಾಷನಲ್ ಲೀಡರ್ ಯಾರಾದರೂ ಡೆತ್ ಆಗಿದ್ದಾರೆ, ಹೀರೋ, ಪಬ್ಲಿಕ್ ಫಿಗರ್ ಏನಾದರೂ ಕಂಡು ಬಂದಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾರು, ಪುನೀತ್ ರಾಜ್ಕುಮಾರ್ ಸರ್, ನೀವು ಅಬ್ಸರ್ವೇಷನ್ ಮಾಡಿರ್ಬೋದು. ಓಕೆನಾ, ಅವರ ಒಂದು ಸಾವು ಎಷ್ಟೋ ಜನರಿಗೆ ಆಘಾತ ಕಂಡು ಬಂದಿರೋದು. ಬಿಕಾಸ್ ಅವರು ಒಂದು ನೈಜವಾದ ಫಿಲ್ಮ್ಸ್ಗಳು, ಎಷ್ಟು ಒಂದು ಫ್ಯಾಮಿಲಿ ಫಿಲ್ಮ್ಸ್ಗಳಾಯಿತು, ಮೀನ್ಸ್ ಎಷ್ಟು ಒಂದು ಅಟ್ಯಾಚ್ಮೆಂಟ್, ಏನೋ ಒಂದು ಪರ್ಸ್ನಲ್ ಕನೆಕ್ಷನ್ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಏನು ಮಾಡ್ತಿದ್ರು, ಫಿಲ್ಮ್ಸ್ಗಳನ್ನು ಮಾಡ್ತಾರೆ. ಅದರ ಒಂದು ಆಧಾರದ ಮೇಲೆ ಮೀನ್ಸ್ ಅವರೊಂದು ಹೀರೋ ಆಗಿ ಕಂಡು ಬಂದಿದ್ದಾರೆ. ಅವರ ಒಂದು ಡೆತ್ತು ಸರಿನ ಒಂದು ಮೀನ್ಸ್ ಲೈಕ್ ದಟ್. ಅಲ್ಲಿ ಪಬ್ಲಿಕ್ ಎಲಿಜಿ ಮೀನ್ಸ್ ಒಂದು ನ್ಯಾಷನಲ್ ಲೀಡರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಅವರ ಮೇಲೆ ಎಕ್ಸ್ಪ್ರೆಸ್ಸಿಂಗ್ ದ ಸಾರೋ ಅದೇನಾಗಿರ್ತದೆ ರೀ, ದಟ್ ಈಸ್ ಪಬ್ಲಿಕ್ ಎಲಿಜಿ ಆಗಿ ಕಂಡುಬರ್ತದೆ. ನ್ಯಾಷನಲ್ ಮಾರ್ನಿಂಗ್ ಆಯಿತು, ಪಬ್ಲಿಕ್ ಟ್ರಿಬ್ಯೂಟ್ ಆಯಿತು, ಹಿಸ್ಟೋರಿಕಲ್ ಸಿಗ್ನಿಫಿಕೆನ್ಸ್, ಪ್ಯಾಟ್ರಿಯೋಟಿಕ್ ಟೋನ್ ಅಂತ ಹೇಳ್ಬೋದು. ನಾವು ಕಾಣ್ತೀವಿ ಎಷ್ಟೋ ಜನರು ಫ್ಯಾನ್ಸ್ಗಳು ಏನಂತ ಹೇಳ್ತೀವಲ್ಲ, ಅವ್ರ ಮೇಲೆ ಕವನ, ಕಾದಂಬರಿಗಳನ್ನು, ಕೃತಿಗಳನ್ನು, ಕವಿತೆಗಳನ್ನು ಬರೆಯಲ್ಪಡ್ತಾರೆ. ಆ ಕವಿತೆಗಳು, ಕವನಗಳು ಏನ್ರಿ ಒಂದು ಪಬ್ಲಿಕ್ ಎಲಿಜಿಗೆ ಸಮನಾಗಿ ಕಂಡುಬರುವಂಥದ್ದು ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ನೋಡ್ರಿ, ಲಿಟ್ರರಿ ಎಕ್ಸಾಂಪಲ್ ಬಗ್ಗೆ ಹೇಳಬೇಕಾದ್ರೆ, ವೆನ್ ಲೀಲಾಸ್ ಲಾಸ್ಟ್ ಇನ್ ದ ಡೋರ್ ಯಾರ್ಡ್ ಬ್ಲೂಮ್, ವಾಲ್ಟ್ ವಿಟ್ಮನ್ ಅವರು ಬರೆದಿರುವಂಥದ್ದು. ದಿಸ್ ಎಲಿಜಿ ವಾಸ್ ರಿಟರ್ನ್ ಆಫ್ ದ ಅಸಸಿನೇಷನ್ ಆಫ್ ಅಬ್ರಹಂ ಲಿಂಕನ್. ಎಕ್ಸಾಕ್ಟ್ಲಿ, ಸ್ಲೇವರಿ ಸಿಸ್ಟಮನ್ನು ರಿಮೂವ್ ಮಾಡಿರುವಂತಹ ಒಬ್ಬ ಅಬ್ರಹಂ ಲಿಂಕನ್ ಏನು ಪ್ರೆಸಿಡೆಂಟ್ ಆಫ್ ಅಮೆರಿಕಾ, ರೈಟ್? ನೋಡ್ರಿ, ಇದರಿಂದ ಇಂಪ್ರೆಸ್ ಆಗಿ ಒಂದು ಹೀರೋ ಅಂಥೇಳಿ, ಒಂದು ನ್ಯಾಷನಲ್ ಲೀಡರ್ ಆ್ಯಂಡ್ ಆಲ್ಸೋ ಹೀರೋ, ತನ್ನ ಲೈಫಿಗೆ ಒಬ್ಬ ಹೀರೋ ಆಗಿ ಕಂಡು ಬಂದಿದ್ದಾನೆ. ಅಂದರೆ ವಾಟ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ಹೀರೋ ಅಂತ ಹೇಳಬೇಕಾದ್ರೆ, ಸ್ಟ್ರಗಲ್ ಮಾಡಿ ಒಬ್ಬ ವ್ಯಕ್ತಿಗಳಿಗೆ, ಒಂದು ಜನಾಂಗಕ್ಕೆ ಅಥವಾ ವ್ಯಕ್ತಿಗಳಿಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆಯನ್ನು ಒದಗಿಸಿಕೊಡುವಂಥ ಒಂದು ಕಾರ್ಯಕ್ಕೆ ನಾವು ಕೊಟ್ಟಿಸಿರುವಂಥ ಒಂದು ಕಾರ್ಯಕ್ಕೆ ಅಥವಾ ಕೊಟ್ಟಿಸಿರುವಂಥ ಒಬ್ಬ ವ್ಯಕ್ತಿಗೆ ನಾವೇನು ಹೇಳ್ಬೋದು ರೀ, ಹೀರೋ. ಅದು ಯಾರೇ ಅಬ್ರಹಂ ಲಿಂಕನ್ ಮಾಡಿದ್ದಾರೆ. ಇನ್ ದ ಐಸ್ ಆಫ್ ವಾಲ್ಟ್ ವಿಟ್ಮನ್ ಅಂತ ಹೇಳ್ಬೋದು. ಅವರ ಮೇಲೆ ಬರೆಯಲ್ಪಟ್ಟಿರೋ ದಟ್ ಈಸ್ ಪಬ್ಲಿಕ್ ಏನ್ರಿ ಎಲಿಜಿ. ಓಕೆನಾ? ಹಾಗಾದರೆ ದೇರ್ ಆರ್ ದ ನೋಡ್ರಿ, ಒಂದು 5 ಮೇಜರ್ ಲಿಟ್ರರಿ ಎಕ್ಸಾಂಪಲ್ಸ್ ಬಗ್ಗೆ ಹೇಳಬೇಕಾದ್ರೆ, ಲಿಸಿದಾಸ್, ಜಾನ್ ಮಿಲ್ಟನ್, ಪ್ಯಾಸ್ಟರಲ್ ಎಲಿಜಿ ಇದೆ. ಮಾರ್ನಿಂಗ್ ದ ಡೆತ್ ಆಫ್ ಮಿಲ್ಟನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲಿಸಿದಾಸ್ ಅಂದರೆ ಯಾವುದ್ರಿ,
ಯಾವ ಒಂದು ಫ್ರೆಂಡ್ ಮೇಲೆ ಬರೆಯಲ್ಪಟ್ಟಿದೆ? ಎಡ್ವರ್ಡ್ ಕಿಂಗ್ ಅಂತ ಹೇಳ್ಬೋದು. ಎಕ್ಸ್ಪ್ಲೋರಿಂಗ್ ದ ಫೇತ್ ಆ್ಯಂಡ್ ಇಮ್ಮೋರ್ಟಾಲಿಟಿ. ಎಲ್ಜಿ ರಿಟರ್ನ್ ಇನ್ ದ ಕಂಟ್ರಿ ಚರ್ಚ್ ಯಾರ್ಡ್, ವೆರಿ ಇಂಪಾರ್ಟೆಂಟ್, ಆಫ್ ಒನ್ ಟೈಮಲ್ಲಿ ಕೇಳಿದಾನೆ ಎಕ್ಸಾಮ್. ಥಾಮಸ್ ಗ್ರೇ, ರಿಫ್ಲೆಕ್ಟಿವ್ ಎಲಿಜಿ ಅಂತ ಹೇಳ್ಬೋದು. ಡೆತ್, equality and the forgotten lives of the ordinary people. This poem is often classified as a reflective or a meditative elegy ಅಂತ ಕೂಡ ಹೇಳಲಾಗ್ತದೆ. ವೈಡ್ಲಿ ರಿಕಗ್ನೈಸ್ ಸಬ್ ಕ್ಯಾಟಗರಿ ಇನ್ ಎ ಲಿಟರರಿ ಸ್ಟಡೀಸ್ ಅಂತ ಹೇಳ್ಬೋದು. ಮೀನ್ಸ್ ಭಾಳಷ್ಟು ಫೇಮಸ್ ಇದೆ ಪೋಯಮ್. ಆಫ್ ಒನ್ ಟೈಮಲ್ಲಿ ಕೇಳ್ತಾನೆ ಅವನು. ಕೆಸೆಟ್ ಆಯಿತು, ನೆಟ್ ಆಯಿತು. ಓಕೆನಾ, ಫೈನ್. ಎಡೋನೈಸ್, ದಟ್ ಈಸ್ ಪರ್ಸಿ ಬೇಸಿಷಲ್ಲಿ ಪ್ಯಾಸ್ಟರಲ್ ಎಲಿಜಿ. ಇವರು ಕೂಡ ತಮ್ಮ ಒಂದು ಮೆಮೊರಿ ಆಫ್ ದ ಜಾನ್ ಕಿಟ್ಸ್ ಹೇಳಿಲ್ಲ, ಮೆಮೊರಿ ಆಯಿತು, ಲಾಸ್ ಆಯಿತು. ಎಲಿಜಿಯ ಒಂದು ಡೆಫಿನಿಷನ್ ಹೇಳಬೇಕಾದ್ರೆ ಓಕೆನಾ, ಅಲ್ಲಿ ನಾವೇನು ಕಾಣ್ತೀವಿ ರೀ, ಬರೆಯಲ್ಪಟ್ಟಿರುವಂಥದ್ದು ಪೋಯಮ್ಗೆ ಎಲಿಜಿ ಅಂತ ಹೇಳ್ಬೋದು. ಸೆಲೆಬ್ರೇಟಿಂಗ್ ಹೀಸ್ ಪೊಯಿಟಿಕ್ ಇಮ್ಮೋರ್ಟಾಲಿಟಿ ಅಂದರೆ ಅವ್ರು ಬರೆಯಲ್ಪಟ್ಟಿರುವಂಥ ಒಂದು ಸಾಹಿತ್ಯದ ಒಂದು ಸೆಲೆಬ್ರೇಷನ್ ಆಯಿತು. ಒಂದು ಇಮ್ಮೋರ್ಟಲ್ ಆಗಿದೆ, ಅದು ಯಾವತ್ತೂ ನಶ್ವರ ಆಗದೇ ಇರುವಂಥದ್ದು, ಶಾಶ್ವತವಾಗಿರುವಂಥದ್ದು. ಆ ಒಂದು ವಿಷಯದ ವಿಸ್ತರಣೆ ಮಾಡ್ತಿರ್ಬೇಕಾದ್ರೆ ಒಂದು ಎಲಿಜಿ ವೇದಲ್ಲಿ ಅವರು ಎಕ್ಸ್ಪ್ರೆಷನ್ಸ್ ಕೊಟ್ಟಿರುವಂಥದ್ದು. ಯಾರು? ಜಾನ್ ಕಿಟ್ಸ್. ಕೀಪ್ ದಿಸ್ ಎಡೋನೈಸ್ ಪರ್ಸಿ ಬರ್ಷಿ, ಓಕೆ, ಪರ್ಸಿ ಬರ್ಷಿ ಶೆಲ್ಲಿ, ಫೈನ್. ಇನ್ ಮೆಮೊರಿ ಆಫ್ A.H.H. ಅಲ್ಫ್ರೆಡ್ ಲಾರ್ಡ್ ಟೆನಿಸನ್, ಪ್ಯಾಸ್ಟರಲ್ ಎಲಿಜಿ, ಫ್ರೆಂಡ್ಶಿಪ್, ಗ್ರೀಫ್, ಫೇತ್ ಆ್ಯಂಡ್ ಅ ಸರ್ಚ್ ಫಾರ್ ದ ಕನ್ಸೋಲೇಷನ್ ಆಫ್ ಆಫ್ಟರ್ ದ ಲಾಸ್ ಅಂತ ಹೇಳ್ಬೋದು. ವೆನ್ ಲಿಕಾಸ್ ಲಾಸ್ಟ್ ಇನ್ ದ ಡೋರ್ ಯಾರ್ಡ್ ಬ್ಲೂಮ್, ವಾಲ್ಟ್ ವಿಟ್ಮನ್, ಪಬ್ಲಿಕ್ ಎಲಿಜಿ, ನ್ಯಾಷನಲ್ ಮಾರ್ನಿಂಗ್ ಫಾರ್ ದ ಯಾರು? ಲಿಂಕನ್, ಫೈನ್. ಹಾಗಾದರೆ ಹೂ ಆರ್ ದ ಮೇಜರ್ ರೈಟರ್ಸ್ ಆಫ್ ಎಲಿಜಿ? ಭಾಳಷ್ಟು ಜನ ಇದ್ದಾರೆ. ಅಮಾಂಗ್ ದೆಮ್ ದ ಮೇಜರ್: ಜಾನ್ ಮಿಲ್ಟನ್, ಥಾಮಸ್ ಗ್ರೇ, ಪರ್ಸಿ ಬರ್ಷಿ ಶೆಲ್ಲಿ, ಅಲ್ಫ್ರೆಡ್ ಲಾರ್ಡ್ ಟೆನಿಸನ್, ವಾಲ್ಟ್ ವಿಟ್ಮನ್, ಮ್ಯಾಥ್ಯೂ ಆರ್ನಾಲ್ಡ್ ಕೂಡ ನೋಡಿ. ಓಕೆನಾ, ಫೈನ್, ವೆರಿ ಫೇಮಸ್. ಹಾಗಾದರೆ ಲಿಟ್ರರಿ ಟರ್ಮ್ಸ್ ಬಗ್ಗೆ ಹೇಳಬೇಕಾದ್ರೆ, ಲಾಮೆಂಟ್ ಮೀನ್ಸ್ ಎಕ್ಸ್ಪ್ರೆಷನ್ಸ್ ಆಫ್ ಸಾರೋ, ಪ್ಯಾಸ್ಟರಲ್ ರಿಲೇಟೆಡ್ ಟು ಶೆಫರ್ಡ್ಸ್ ಆ್ಯಂಡ್ ರೂರಲ್ ಲೈಫ್, ಕನ್ಸೋಲೇಷನ್ ಕಂಫರ್ಟ್ ಆರ್ ಎ ಹೋಪ್ ಆಫ್ಟರ್ ಗ್ರೀಫ್, ಎಸ್, ಗ್ರೀಫ್ ನಂತರ ಒಂದು ಕನ್ಸೋಲೇಷನ್, ಕಂಫರ್ಟ್, ಹೋಪನ್ನು ಪಡೆದುಕೊಂಡಿರುವಂಥದ್ದು ಅಂಶಕ್ಕೆ ಕನ್ಸೋಲೇಷನ್. ಇಮ್ಮೋರ್ಟಾಲಿಟಿ, ದ ಬಿಲೀಫ್ ದಟ್ ದ ಸೋಲ್ ಆರ್ ಎ ಮೆಮೊರಿ ಲೀವ್ಸ್ ಆನ್, ನೋಡ್ರಿ, ಇಮ್ಮೋರ್ಟಾಲಿಟಿ ಮೀನ್ಸ್ ನಶ್ವರ ಇಲ್ಲ, ಶಾಶ್ವತವಾಗಿರುತ್ತದೆ. ಶಾಶ್ವತ ಏನು? ಅವರ ಒಂದು ಬರವಣಿಗೆ. ಲೈಕ್ ಎಲಿಜಿಕ್ ಟೋನ್ ಮೀನ್ಸ್ ಸೀರಿಯಸ್, ಮೌನ್ಫುಲ್, ರಿಫ್ಲೆಕ್ಟಿವ್ ಮೋಡ್. ಓಕೆನಾ, ಸೊ ದಿಸ್ ಇಸ್ ಅಬೌಟ್ ವಾಟ್ ಲಿಟ್ರರಿ ಟರ್ಮ್ಸ್ ಅಂತ ಹೇಳ್ಬೋದು. ಲಿಟ್ರರಿ ಟರ್ಮ್ಸ್ ಆಫ್ ಎಲಿಜಿ, ಎಸ್. ನೋಡ್ರಿ, ನಿಮ್ಮ ಲಿಟ್ರರಿ ಟರ್ಮ್ಸ್ ನಾಟ್ ಓನ್ಲಿ ಯು ಆರ್ ಫೋಕಸಿಂಗ್ ಆನ್ ದ ಫಾರ್ಮ್ಸ್ ಆಫ್ ಪೋಯಿಟ್ರಿ, ಆ ಫಾರ್ಮ್ಸ್ ಆಫ್ ಪೋಯಿಟ್ರಿಯಲ್ಲಿ ಕೆಲವೊಂದು ಲಿಟ್ರರಿ ಟರ್ಮ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಫೈನ್. ಡಿಫ್ರೆನ್ಸ್ ಬಿಟ್ವೀನ್ ದ ಟೈಪ್ಸ್: ಪ್ಯಾಸ್ಟರಲ್ ಎಲಿಜಿ, ಫ್ರೆಂಡ್ ಆರ್ ಎ ಫ್ಯಾಮಿಲಿ ಮೆಂಬರ್, ಪರ್ಸ್ನಲ್ ಗ್ರೀಫ್ ಇರ್ತದೆ. ಇನ್ ಮೆಮೊರಿ ಎಕ್ಸಾಂಪಲ್, ಪರ್ಸ್ನಲ್ ಎಲಿಜಿ. ಪ್ಯಾಸ್ಟರಲ್ ಎಲಿಜಿ ಹೇಳಬೇಕಾದ್ರೆ ಸಿಂಬಾಲಿಕ್ ಶೆಫರ್ಡ್, ನೇಚರ್ ಆ್ಯಂಡ್ ರೂರಲ್ ಇಮೇಜರಿ, ಲಿಸಿದಾಸ್. ಪಬ್ಲಿಕ್ದಲ್ಲಿ ಎಲಿಜಿ ನ್ಯಾಷನಲ್ ಹೀರೋ ಬಗ್ಗೆ ಇರುವಂಥದ್ದು, ಪಬ್ಲಿಕ್ ಫಿಗರ್. ಕಲೆಕ್ಟಿವ್ ಮಾರ್ನಿಂಗ್, ಇದೊಂದು ಎಕ್ಸಾಂಪಲ್ ಆಗಿ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ವಾಟ್ ಯುವರ್ ಎಲಿಜಿ ಫಾರ್ಮ್ಸ್ ಆಫ್ ಪೊಯಿಟ್ರಿಯಲ್ಲಿ ಎಲಿಜಿ ಒಂದು ಫಾರ್ಮ್ ಅಂತ ಹೇಳ್ಬೋದು. ಸೊ ಇನ್ ಮೈ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಅಬೌಟ್ ದ ಬ್ಯಾಲೆಡ್ ಅಂತ ಹೇಳಬಲ್ಲೆ, ಮೀನ್ಸ್ ಬ್ಯಾಲೆಡ್ ಅನ್ನೋದ ಮೇಲೆ ಕ್ಲಾಸ್ ಮಾಡುವೇ. ಸೊ ಹೋಪ್ಸು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ ಮೈ ನೆಕ್ಸ್ಟ್ ಕ್ಲಾಸ್ I do continue about the forms of poetry. If you understand my class, please like, share, subscribe. Okay na? Share ಮಾಡಿ, let to them subscribe my channel also. They also get help from this channel. Okay. Thank you for watching my class. Take care and